ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಪೀಣ್ಯದಿಂದ, ನಂದಿನಿ ಲೇಔಟು, ಮಹಾಲಕ್ಷ್ಮಿ ಲೇಔಟು, ಕೆಂಗೇರಿಯಿಂದ, ವಿಜಯನಗರದಿಂದ, ಹೆಬ್ಬಾಳದಿಂದ, ಯಲಹಂಕದಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಸರ್, ಆರಾಧನಾ ಮಹೋತ್ಸವ ತುಂಬ ಹತ್ತಿರದಲ್ಲಿ ಬರ್ತಾ ಇದೆ. ನಾನು ರಾಯರಿಗೆ ಅಕ್ಕಿ ಮೂಟೆಯನ್ನು ಕೊಡಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಬರೋಕ್ಕಾಗ್ತಾ ಇಲ್ಲ. ಬಂದು ಹೋಗಬೇಕಂದ್ರೆ 4ರಿಂದ 5 ತಾಸು ಅಲ್ಲೇ ಟೈಮ್ ಹೋಗಿಬಿಡುತ್ತೆ. ನನಗೆ ಟೈಮ್ ಫ್ರೀ ಇಲ್ಲ ಸರ್, ಏನು ಮಾಡಲಿ ಅಂತ ನನಗೆ ಎಷ್ಟೋ ಜನಗಳು ಮೆಸೇಜ್ ಮಾಡಿದ್ದಾರೆ ತಾಯಂದಿರು. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ನನ್ನ ಫೋನ್ ನಂಬರು ಇಲ್ಲಿ ಮೆನ್ಷನ್ ಮಾಡಿದ್ದೇನಲ್ವ, ಆ ಫೋನ್ ನಂಬರಿಗೆ ನೀವಿರ್ತಕ್ಕಂಥ ಲೊಕೇಶನ್ನು ನನಗೆ ಶೇರ್ ಮಾಡಿದರೆ ಸ್ವತಃ ನಾನೇ ನಿಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡಿಕೊಂಡು, ನೀವೇನು ಐಟಮನ್ನು ಕೊಡ್ತೀರಾ ಆ ಐಟಮನ್ನು ನೋಟ್ಬುಕ್ಕದಲ್ಲಿ ಬರೆದುಕೊಂಡು ಮತ್ತು ನಿಮ್ಮ ಹೆಸರನ್ನು ಬರೆದುಕೊಂಡು ನಾನು ಜಯನಗರದಲ್ಲಿ ಇರ್ತಕ್ಕಂಥ ರಾಯರ ಮಠದಲ್ಲಿ ಸೇವಾ ಕೌಂಟರ್ನಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಐಟಮನ್ನು ಬರೆಸಿಬಿಟ್ಟು ಆ ರಸೀದಿಯನ್ನು ನಿಮಗೆ ವಾಟ್ಸಪ್ ಮುಖಾಂತರ ನಾನು ಕಳಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಒಂದು ಏನಾದರೂ ಹಬ್ಬ ಅನ್ನೋದು ಇತ್ತು ಅಂದರೆ, ಏನಾದರೂ ಒಂದು ಫಂಕ್ಷನ್ ಇತ್ತು ಅಂದರೆ ಎಷ್ಟು ಆನಂದವಾಗಿ ಖುಷಿಯಾಗಿ ಸಂಭ್ರಮದಿಂದ ನಾವು ಆಚರಿಸ್ತೀವಲ್ವ, ಅದೇ ಥರನೇ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ನಮಗೋಸ್ಕರ ಗುರುಗಳು ದೇವರ ಹತ್ರ ಜಪ ಮಾಡುತ್ತಾ ಕುಳಿತಿದ್ದಾರೆ. ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆ ನಾನು ಯಾವಾಗಲೂ ಸದಾ ಅವರ ಹತ್ರ ಇರುತ್ತೇನೆ ಅಂತಂದು ರಾಯರು 700 ವರ್ಷ ಇರುತ್ತೇನೆ ಅಂತಂದು ಹೇಳಿದ್ದಾರೆ ಸ್ನೇಹಿತರೆ. ಇವಾಗ ಆಲ್ರೆಡಿ 353ನೇ ಆರಾಧನಾ ಮಹೋತ್ಸವ ಸ್ನೇಹಿತರೆ. 353 ವರ್ಷ ಆಯಿತು. ಇವತ್ತಿಗೂ ಬೃಂದಾವನದಲ್ಲಿ ರಾಯರು ಜೀವಂತವಾಗಿದ್ದಾರೆ. ರಾಯರನ್ನ ನಂಬಿ ಅವರ ಬದುಕನ್ನೇ ಬದಲಾಯಿಸಿಕೊಂಡಂಥ ಎಷ್ಟೋ ಜನಗಳು, ಲಕ್ಷಾಂತರ ಜನರು ಸ್ನೇಹಿತರೆ ಕೋಟ್ಯಾಧಿಪತಿಯಾಗಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೇ ಇಲ್ಲ. ನಂಬಿಕೆ, ತಾಳ್ಮೆ ಇವೆರಡೂ ಇತ್ತು ಅಂದರೆ ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಬೃಂದಾವನಕ್ಕೆ ನಾನಾ ರೀತಿಯಾಗಿ ಅಲಂಕಾರವನ್ನು ಮಾಡುತ್ತಾರೆ. ಅವತ್ತಿನ ದಿನದಲ್ಲಿ ಬೃಂದಾವನದಲ್ಲಿ ರಾಯರು ಕಣ್ಣು ಬಿಟ್ಟು ಸದಾ ನಮ್ಮನ್ನು ನೋಡುತ್ತಾ, ಭಕ್ತರನ್ನು ನೋಡುತ್ತಾ ಖುಷಿಯಾಗಿ ಕುಳಿತಿರ್ತಾರೆ ಸ್ನೇಹಿತರೆ. ಅವತ್ತಿನ ದಿನದಲ್ಲಿ ಎಲ್ಲರಿಗೂ ಅನುಗ್ರಹ ಸಿಗಲಿ. ರಾಯರ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಮನುಷ್ಯನಿಗೆ ತಾಳ್ಮೆ, ನಂಬಿಕೆ ಇವೆರಡೂ ಇತ್ತಂದರೆ ನಮ್ಮದು ಯಶಸ್ವಿ ಅನ್ನೋದು ಕಂಡುಬರುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಅವತ್ತು ಬೃಂದಾವನಕ್ಕೆ ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಕುಳಿತುಕೊಂಡ್ರೆ ಎಷ್ಟು ಖುಷಿಯಿಂದ ಇರ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ನಾವು ಏನು ಬೇಕಾದನ್ನು ಸಾಧನೆ ಮಾಡಬಹುದು ಸ್ನೇಹಿತರೆ. ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಯಾರಿಗೂ ಮೋಸ ಇಲ್ಲ ಸ್ನೇಹಿತರೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಚೇಂಜ್ ಮಾಡಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ನಂಬಿಕೆ, ತಾಳ್ಮೆ ಇವೆರಡೂ ಇತ್ತು ಅಂದರೆ ಯಶಸ್ವಿ ಅನ್ನೋದು ನಮಗೆ ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ಖಂಡಿತ. ಯಾಕಂದರೆ ಇದು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಸಂಬಂಧಿಕರಿಗಾಗಲಿ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಅವ್ರು ಏನು ಕೊಡಿಸ್ಬೇಕು ಅಂದ್ಕೊಂಡಿರ್ತಾರೆ ಅದನ್ನು ನಾವು ರಾಯರ ಮಠಕ್ಕೆ ನಾನೇ ಸ್ವತಃ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಂದರೂ ನಾನೇ ಸ್ವತಃ ಅವರ ಲೊಕೇಶನ್ಗೆ ಹೋಗಿ ಕಲೆಕ್ಟ್ ಮಾಡಿ ರಾಯರ ಮಠಕ್ಕೆ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ. ಇದನ್ನು ಲೈಕು, ಕಮೆಂಟ್ ಅನ್ನೋಕ್ಕಿಂತ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಓಂ ಶ್ರೀ ಗುರು ರಾಘ